ನಾನು ಓದೋ ಲೇಖನನ ಕೇಳಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಇದರಲ್ಲಿ ಒಂದು ಅದ್ಭುತವಾದ ಲೇಖನ ಇದೆ, ಇದನ್ನ ನೀವು ಟ್ರೈ ಮಾಡಬೇಕು, ನನಗೂ ಟ್ರೈ ಮಾಡಬೇಕು ಅಂತ ಅನಿಸ್ತಾ ಇದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಲೇಖನದ ಶೀರ್ಷಿಕೆ ಬಂದು ನೀವೇಕೆ ಇದನ್ನ ಟ್ರೈ ಮಾಡಬಾರದು, ನೀವೇಕೆ ಇದನ್ನ ಟ್ರೈ ಮಾಡಬಾರದು ಅಂತ. ಒಂದು ಹಿತವಾದ ಸಂಜೆ, ಸಮುದ್ರ ತೀರಕ್ಕೆ ಹೋಗಿ ಕಣ್ಣು ಮುಚ್ಚಿ ನಿಲ್ಲಿ. ಅಲೆಗಳು ಧುಮ್ಮಿಕ್ಕಿ ಬಂದು ಕಾಲುಗಳಿಗೆ ತಾಕುತ್ತವೆ. ಕೆಲವೊಮ್ಮೆ ಬೆಚ್ಚನೆಯ ಅನುಭವವಾದರೆ ಇನ್ನೂ ಕೆಲವೊಮ್ಮೆ ತಣ್ಣನೆಯ ತಂಪು ಸೋಕಿದಂತಾಗುತ್ತದೆ. ಈ ಅನಂತತೆಯನ್ನ ಅನುಭವಿಸುತ್ತಾ ಹಾಗೆಯೇ ಮೈ ಮರೆತರೆ ಅಲೆಗಳು ಪ್ರತಿ ಬಾರಿ ಕಾಲು ಸೋಕಿ ಮೈಯಲ್ಲೊಂದು ಹೊಸ ಸಂಚಲನ ಮೂಡಿಸುತ್ತವೆ. ಈ ನಿರಂತರ ಪ್ರಕ್ರಿಯೆಯಿಂದಾಗಿ ಕಾಲು ಕೆಳಗಿನ ಮರಳು ಸ್ವಲ್ಪ ಸ್ವಲ್ಪವೇ ಕುಸಿಯುತ್ತದೆ. ಆಗ ನಾವು ಅಲೆಗಳ ಮುಂದೆ ಇಂಚಿಂಚೆ ಚಿಕ್ಕವರಾಗುತ್ತಾ ಹೋಗುತ್ತೇವೆ. ಹೀಗೆ ಒಂದು ಹಂತಕ್ಕೆ ಕುಸಿದಾಗ ಅವುಗಳ ಮುಂದೆ ನಾವು ಶೂನ್ಯ ಎನಿಸಿಬಿಡುವ ಭಾವ ಹಾದು ಹೋಗುತ್ತದೆ. ಕ್ರಮೇಣ ಈ ಅಗಮ್ಯ ಪ್ರಯೋಗ ನಮ್ಮನ್ನು ನಮ್ಮ ನೆನಪಿನಿಂದಲೇ ಅಳಿಸಿ ಹಾಕುತ್ತದೆ. ಎಂತಹ ಅದ್ಭುತ ಕಲ್ಪನೆ ಅಲ್ವಾ? ನಮ್ಮನ್ನು ನಮ್ಮ ನೆನಪಿನಿಂದಲೇ ಅಳಿಸಿ ಹಾಕುತ್ತದೆ. ಒಂದಷ್ಟು ದಿನ ಕಾದು ನೋಡಿ, ತೀರದಲ್ಲಿ ಇದ್ದಷ್ಟೇ ಮರಳು ಇರುತ್ತದೆ. ಹೌದು, ಒಂದಷ್ಟು ದಿನ ಕಾದು ನೋಡಿ, ತೀರದಲ್ಲಿ ಇದ್ದಷ್ಟೇ ಮರಳು ಇರುತ್ತದೆ. ಹಾಗಾದರೆ ಅಷ್ಟು ದಿನ ಕುಸಿಯುತ್ತಿದ್ದ ಆ ಮರಳು ಏನಾಯಿತು? ಅದನ್ನು ಯಾರು ಕದ್ರು? ಪ್ರತಿದಿನ ದಡದಲ್ಲಿ ಇದ್ದಷ್ಟೇ ಮರಳು ಇರುವಂತಾದರೆ ಹೊಸ ಮರಳನ್ನ ಅಲೆಗಳ ರೂಪದಲ್ಲಿ ಹೊತ್ತು ತಂದವರು ಯಾರು? ನಾವು ಈ ವಿಸ್ಮಯಕ್ಕೆ ಉತ್ತರ ಹುಡುಕುವ ಪ್ರಯತ್ನ ಮಾಡುವುದಾದರೆ ಅಲೆಗಳ ಎದುರು ನಿಂತು ಪದೇ ಪದೇ ಕುಸಿಯಬೇಕಾಗುತ್ತದೆ. ಉತ್ತರ ಸಿಕ್ಕೇ ಸಿಗುತ್ತದೆಂಬ ಭರವಸೆಯಿಂದಲ್ಲ. ಪ್ಲಾಸ್ಟಿಕ್, ಪೇಪರ್, ಕೊಳೆರಸಗಳನ್ನೆಲ್ಲ ಸಮುದ್ರಕ್ಕೆ ತುಂಬುವ ನಿಷ್ಕರುಣೆ ಮನುಷ್ಯನೊಂದಿಗೆ ಮುಗ್ಧ ಅಲೆಗಳು ಮುನಿಸಿಕೊಂಡಿವೆ. ಯಾಕೆಂದರೆ ಎಲ್ಲಿಂದಲೋ ಹೊತ್ತು ತಂದ ದುಃಖ ದುಮ್ಮಾನಗಳನ್ನು, ಖುಷಿ ಆರ್ಭಟಗಳನ್ನು ದಡಕ್ಕೆ ಅಪ್ಪಳಿಸುವ ಅಲೆಗಳು ಮನುಷ್ಯನಷ್ಟು ಕ್ರೂರಿಯಲ್ಲ. ಧನ್ಯವಾದಗಳು. ಎಲ್ಲರೂ ಈ ಹೊತ್ತಿಗೆಯನ್ನು ಕೊಂಡು ಓದಬೇಕು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿದೆ.